रियासती वजीर बराए स्कूली तालीम व खानदगी मधु बंगारप्पा ने ऐलान किया है कि जारी 15,000 असातिज़ा की भर्ती के अमल में शामिल न किए गए उर्दू, मराठी, तेलुगु और दीगर मज़ामीन के असातिज़ा की तकर्रुरी के लिए जल्द ही एक नया नोटिफिकेशन जारी किया जाएगा। कानून साज काउंसिल में इस मामले पर वजाहत करते हुए वजीर मधु बंगारप्पा ने कहा कि उर्दू समेत इन तमाम मज़ामीन के असातिज़ा की भर्ती के लिए महकमे की जानिब से पहले ही ज़रूरी इक़दाम शुरू किए जा चुके हैं, जिन्हें मौजूदा 15,000 असातिज़ा की भर्ती के अमल में शामिल नहीं किया गया था। उन्होंने बताया कि इस सिलसिले में एक तजवीज़ मंजूरी के लिए महकमा मालियात यानी फाइनेंस डिपार्टमेंट को भेज दी गई है। जैसे ही फाइनेंस डिपार्टमेंट से इजाज़त मिलेगी, इस मामले को रियासती कैबिनेट की मंजूरी के लिए पेश किया जाएगा और कैबिनेट की मंजूरी मिलते ही असातिज़ा की भर्ती के लिए नया नोटिफिकेशन जारी किया जाएगा। रियासती वजीर मधु बंगारप्पा ने यह जवाब कानून साज काउंसिल के अरकान बल्कीस बानो, एम नागराजू, शिवा कुमार और DT श्रीनिवास गौड़ा की जानिब से पेश किए गए तवज्जो दिलाओ नोटिस पर दिया। MLC बल्कीस बानो ने असम्बली में पुरजोश तकरीर करते हुए कहा कि रियासत में जारी 15,000 असातिज़ा की भर्ती के अमल में उर्दू मीडियम और उर्दू ज़बान समेत बाज़ दीगर मज़ामीन के असातिज़ा की असामियों को शामिल नहीं किया गया है। वज़ीर ने कहा कि हुकूमत और महकमा स्कूली तालीम इन तमाम बाकी रह जाने वाले मज़ामीन के असातिज़ा की भर्ती के लिए संजीदगी से इस मामले को लिया है। मधु बंगारप्पा की जानिब से कानून साज काउंसिल में दी गई यकीन दहानी के बाद उम्मीद की जा रही है कि फाइनेंस डिपार्टमेंट की मंजूरी और कैबिनेट की इजाज़त हासिल होने के बाद उर्दू समेत दीगर बाकी मज़ामीन के असातिज़ा की तकर्रुरी के लिए जल्द नोटिफिकेशन जारी किया जाएगा। ब्यूरो रिपोर्ट, इनकलाब न्यूज़, बेंगलुरु। ತಮಗೆ ಗೊತ್ತಿದೆ, ನಾವು ಬರೋಕ್ಕಿಂತ ಮುಂಚೆ ಒಂದು 15,000 ಶಿಕ್ಷಕರನ್ನ ಆಗಲೇ ನೇಮಕಾತಿ ಆಗೋಗಿತ್ತು. ಮಾನ್ಯ ಮುಖ್ಯಮಂತ್ರಿ ಕೈಯಲ್ಲಿ ಈ ಇಲಾಖೆ ಇತ್ತು. ಅದಾದಮೇಲೆ ಯಾವಾಗ ಸೆಷನ್ ಸ್ಟಾರ್ಟ್ ಆಯಿತು, ತಮ್ಮ ಒಂದು ಅಧ್ಯಕ್ಷತೆಯಲ್ಲೂ ಕೂಡ ಎಲ್ಲರ ಜೊತೆನೂ ಕೂಡ ಮಾತಾಡಿ ನಾವು, ಯಾಕೆಂದ್ರೆ 15,000 ನಮಗೆ ಇನ್ನೂ ಜಾಸ್ತಿ ವೇಕೆನ್ಸಿ ಇದೆ, ಅದನ್ನ ಪ್ರಪೋರ್ಷನೇಟ್ ಆಗಿ ಮಾಡಿದ್ದಾರೆ. ಎಲ್ಲಿ ಭಾಷಾ ಇದರೊಳಗೆ ಉರ್ದು ಇರ್ಬೋದು, ಮರಾಠಿ ಇರ್ಬೋದು, ಅಲ್ಲೆಲ್ಲದೂ ಕೂಡ ಏನು ತೊಂದರೆ ಆಗಿತ್ತು ಅದನ್ನ ಈಗ ಸದ್ಯಕ್ಕೆ ಎಷ್ಟು ತಗೊಳ್ಬೇಕು ಅಂತ ಹೇಳಿ ನಾವಾಗಲೇ ಫೈನಾನ್ಸಲ್ಲಿ, ನಾನು ಇಷ್ಟು ದಿವಸ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ನನ್ನ ಪ್ರಕಾರ ಆದಷ್ಟು ಬೇಗ ಮಾಡಿಕೊಡ್ತಾರೆ. ದಿಸ್ ಹ್ಯಾಸ್ ಟು ಕಮ್ ಟು ಕ್ಯಾಬಿನೆಟ್ ಆ್ಯಂಡ್ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಹಮತ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಆ್ಯಂಡ್ ಅಕಾಡೆಮಿಕ್ ಇಯರಲ್ಲಿ ಆದಷ್ಟು ಬೇಗ ಬಂದು ಅವರು ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಮಾನ್ಯ ಮಂತ್ರಿಯವರಿಗೆ ಧನ್ಯವಾದಗಳು. ಬಲ್ಕೀಸ್ ಬಾನು, ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಯವರೇ. ದಿನಾಂಕ 10/8/2026 ಹೊರಡಿಸಿರುವ ಶಿಕ್ಷಕರ ನೇಮಕಾತಿ ಅಧಿಸೂಚನೆಯಲ್ಲಿ ಉರ್ದು ಮಾಧ್ಯಮದ ಭಾಷಾ ಶಿಕ್ಷಕರು, ಗಣಿತ, ವಿಜ್ಞಾನ, ಸಮಾಜ ವಿಷಯಗಳ ಶಿಕ್ಷಕರನ್ನು ಹೊರತುಪಡಿಸಿರುವ ಕುರಿತು ಪ್ರಸ್ತಾಪಿಸಿ ಮಾನ್ಯ ಸಚಿವರಿಂದ ಉತ್ತರವನ್ನು ಬಯಸುತ್ತೇನೆ. ಪ್ರಿಂಟ್ ಬಂದಿಯಾ? ಕಳಿಸಿ, ಮತ್ತೆ ಎಲ್ಲ ಕಾಪಿ ಕೊಡಿ. ಮಾನ್ಯ ಸಭಾಧ್ಯಕ್ಷರೇ, ಇದು ತಗೊಂಡ್ಬಿಡ್ತೀವಿ, ಇದು ಈಗಲ್ಲ, ಅರ್ಧ ಗಂಟೆ. ಮಾನ್ಯ ಸಭಾಪತಿಗಳೇ, ಬಲ್ಕೀಶ್ ಬಾನಿಯವರು ಮತ್ತೆ ನಮ್ಮ ಮೂಳೆಯವರು ಇರ್ಬೋದು, ಮತ್ತು ಬೇರೆ ಬೇರೆಯವರೆಲ್ಲರೂ ಕೂಡ ತಮ್ಮ ಸಮ್ಮುಖದಲ್ಲೂ ಕೂಡ ಒಂದು ಮೀಟಿಂಗ್ ಮಾಡಿದ್ವಿ. ಮೊನ್ನೆ ಒಂದು ತೀರ್ಮಾನವನ್ನು ಕೂಡ ನಾವು ತಗೊಂಡು ಈಗಾಗಲೇ ಒಂದು ಪ್ರಪೋಸಲ್ನ ಇಮಿಡಿಯೇಟ್ಲಿ ಮೊನ್ನೆನೇ ಫ್ರೈಡೆ ನಾವು ಸರ್ಕಾರಕ್ಕೆ ಫೈನಾನ್ಸ್ ಕ್ಲಿಯರೆನ್ಸಿಗೆ ಕಳಿಸಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೌಖಿಕವಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದು ಬಂದ ತಕ್ಷಣ ಆದಷ್ಟು ಬೇಗ ನಾವು ತೀರ್ಮಾನವನ್ನು ಮಾಡ್ತೀವಿ. ಇದು ಮರಾಠಿ ಮತ್ತು ಉರ್ದು ಎರಡೂ ಕೂಡ ಏನು ತಗೊಂಡಿರಲಿಲ್ಲ ನಮ್ಮ ಇಲಾಖೆ ವತಿಯಿಂದ, ಅದು ಎರಡೂ ಕೂಡ ಆಗ್ತದೆ. ಅದ್ರ ಜೊತೆಗೆ ಇನ್ನೂ 1,500 ಬೇರೆ ಬೇರೆದು ಇದನ್ನು ಕೂಡ ಕಾಲ್ ಫಾರ್ಮ್ ಮಾಡ್ಬೇಕಂತ ಹೇಳಿ ಫೈನಾನ್ಸಿಗೆ ಕಳಿಸಿದ್ರೆ ಆದಷ್ಟು ಬೇಗ ಅದು ಮಾಡ್ಕೊಂಡು. ಮೀಟಿಂಗ್ ಆಯ್ತು, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಕಳಿಸಾಯ್ತು. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ಇನ್ಫಾರ್ಮಲ್ ಆಗಿ ನಾವು ಕ್ಯಾಬಿನೆಟ್ ಅನ್ನು ಕೂಡ ಚರ್ಚೆ ಮಾಡಿದ್ವಿ. ಈಗ ಅದು ಕ್ಯಾಬಿನೆಟ್ಗೆ ಬರ್ತದೆ, ಫೈನಾನ್ಸ್ ಇಂದ ಕಳಿಸಿದೀವಿ. ಅದಾದ್ಮೇಲೆ ಫೈನಾನ್ಸ್ ಇಂದ ಕ್ಯಾಬಿನೆಟ್ಗೆ ಬರಬೇಕಾದ್ರೆ ಬಂದ ಮೇಲೆ ನಾವು ಮುಂದೆ ಪ್ರೊಸೀಜರ್ ಮಾಡ್ತಕ್ಕಂಥ, ನಾನು ಆದಷ್ಟು ಬೇಗ ನಾವು ಮಾಡ್ಕೊಡ್ತಕ್ಕಂಥ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಸಭಾಪತಿಯವರೇ, ಇದು ಬಹಳ ಗಂಭೀರವಾದ ಸಮಸ್ಯೆ. ಇಡೀ ರಾಜ್ಯಾದ್ಯಂತ ಅಲ್ಪಸಂಖ್ಯಾತರ ಭಾಷಾ ಶಿಕ್ಷಕರಿಗೆ ನೇಮಕಾತಿ ಆಗಿಲ್ಲ ಅಂತ ಈಗಾಗಲೇ
ಎಲ್ಲರೂ ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ. ಮಾನ್ಯ ಸಭಾಪತಿ, ಒಂದು ನಾನು ತಮ್ಮ ಮೂಲಕ ಮಂತ್ರಿಯವರಿಗೆ ಕೇಳೋದೇನೆಂದ್ರೆ, ಈಗಾಗಲೇ ಸರ್ಕಾರದಲ್ಲಿ ಅವ್ರದೇ ಇಲಾಖೆಯಲ್ಲಿ ಹೊರಡಿಸಿರುವ ಶಿಕ್ಷಕರ ಕೊರತೆಯ ಒಂದು ಪಟ್ಟಿನೂ ಕೂಡ ನನ್ನ ಹತ್ರ ಇದೆ. ಇದರಲ್ಲಿ ಅವ್ರ ಪ್ರಕಾರನೇ ಇವತ್ತು ಹಾಲಿಗೆ ಕೇವಲ ಉರ್ದು ಶಾಲೆ 1177 ಎಲಿಜಿಬಲ್ ವೇಕೆನ್ಸೀಸ್ ಇದೆ ಅಂತ ಅವರೇ ಹೇಳ್ತಾರೆ. ಇದಲ್ಲದೆ ತಮಿಳ್ ಶಾಲೆಗಳು, ತೆಲುಗು ಶಾಲೆಗಳು, ಮರಾಠಿ ಶಾಲೆಗಳು, ಈ ಎಲ್ಲಾ ಶಾಲೆಗಳ ವೇಕೆನ್ಸೀಸ್ ಗಳನ್ನ ಅವರು ಕೂಡ ಅವರೇ ಅವರು ಒಂದು ಪ್ರಕಟಣೆ ಮಾಡಿದ್ದಾರೆ. ಇವರು ಯಾವ ತರ ಮಾಡಿದ್ದಾರೆ ಅಂತಂದ್ರೆ, ಕೇಂದ್ರ ಸರ್ಕಾರದಿಂದ PM ಶ್ರೀ ಶಾಲೆಗಳಿಗೆ ಏನ್ ಮಾನದಂಡಗಳು ಮಾಡಿದ್ದಾರೆ ಅದೇ ಮಾನದಂಡನ ಹೊರಡಿಸಿ ಅದನ್ನು ಅನುಸರಿಸಿ ಇದನ್ನ ವೇಕೆನ್ಸೀಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ನಾನ್ ಕೇಳಿದ ಸಭಾಪತಿಯವರೇ, ಈಗಾಗಲೇ ಸರ್ಕಾರ 15,000 ಶಿಕ್ಷಕರ, ಕನ್ನಡ ಮಾಧ್ಯಮದ ಶಿಕ್ಷಕರ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರನ್ನ ನೇಮಕಾತಿ ಮಾಡಬೇಕು ಅಂತ ಹೊರಡಿಸಿದ್ದಾರೆ. ಮಕ್ಕಳು ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದಾರೆ. ಈ ಇಲಾಖೆಯ ಅಧಿಕಾರಿಯವರು ಶಿಕ್ಷಣ ಯಾರಿಗೆ ಕೊಡ್ತಾ ಇದ್ದಾರೆ? ಶಿಕ್ಷಣ ಒಂದು ಫಂಡಮೆಂಟಲ್ ರೈಟ್. ಸಚಿವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಯಾಕೆ ಕೊಡಲ್ಲ? ಈಗ ಈ ಪಟ್ಟಿಯನ್ನ ತಯಾರು ಮಾಡಿರ್ತಕ್ಕಂಥ ಅಧಿಕಾರಿಯ ಮೇಲೆ, ಮಾನ್ಯ ಸಭಾಪತಿ ಮೇಲೆ ನಿಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ, ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಇಟ್ ಈಸ್ ಎ ಫಂಡಮೆಂಟಲ್ ರೈಟ್ ಆಫ್ ದ ಚಿಲ್ಡ್ರನ್ ಟು ಟೇಕ್ ಎಜುಕೇಶನ್. ಹೂ ಹ್ಯಾಸ್ ಟು ಗಿವ್ ಎಜುಕೇಶನ್? ಸರ್ಕಾರ ಕೊಡಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಣದಿಂದ ವಂಚಿತರಾಗಿರೋರು ಯಾರು? ಉರ್ದು ಓದೋರು, ಮರಾಠಿ ಓದೋರು, ತಮಿಳು ಓದೋರು, ತೆಲುಗು ಓದೋರು, ಈ ಮಕ್ಕಳೇ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಇವ್ರನ್ನೇ ನೀವು ಮರಾಠಿ ಓದೋರು, ಇವ್ರನ್ನೇ ನೀವು ಮೊಟ್ಲೆ ಪತ್ತೆ ಬಟ್ಟಿಯಲ್ಲಿ ಸೇರಿಸಬೇಕಾಗಿರೋದೇ ವಿನಃ ಬೇರೆಯವರಿಗಲ್ಲ. ಬೇರೆಯವರಿಗೆಲ್ಲೋ ಶ್ರೀಮಂತರ ಮಕ್ಕಳು ಖಾಸಗಿ ಸಂಸ್ಥೆಯಲ್ಲಿ, ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಈ ತರ ಮಾಡೋ ಅಧಿಕಾರಿ ಮೇಲೆ ಕ್ರಮನೂ ತಗೋಬೇಕು. ನಾನು ಈ ಸದನದಲ್ಲಿ ನಮ್ಮ ಮಂತ್ರಿಯವರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಶಿಕ್ಷಕರ ಭರ್ತಿ ಮಾಡೋಕ್ಕಿಂತ ಮುಂಚೆ ಅವರು ಗೆಸ್ಟ್ ಲೆಕ್ಚರ್ಸ್ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡು ಇಮಿಡಿಯೇಟ್ ಆಗಿ ಗೆಸ್ಟ್ ಟೀಚರ್ಸ್ ಹಾಕಿದ್ದಾರೆ. ಇಂಥ ಆಲೋಚನೆ ಅವರಿಗಿರ್ಬೇಕಾದ್ರೆ ತಮ್ಮ ಆಲೋಚನೆಗೆ ತಕ್ಕಂತೆ ತಮ್ಮ ಅಧಿಕಾರಿ ಅವರು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಈಗಾಗಲೇ ನಾವು ಏನು ಉತ್ತರ ಕೊಡಬೇಕು? ಅಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಏನ್ ಹೇಳಬೇಕು? ಹಿಂದಿ ಮಾಧ್ಯಮದ ತಂದೆ ತಾಯಿ ಆ ಮಕ್ಕಳಿಗೆ ಏನು ಉತ್ತರ ಕೊಡಬೇಕು? ತಮಿಳ್, ಇಡೀ ಬೆಂಗಳೂರಲ್ಲಿ ಮಾನ್ಯ ಸಭಾಪತಿಯವರೇ ತಮಿಳ್ ಶಾಲೆಗಳು ಬಹಳಷ್ಟು ಇದೆ, ಬೆರಳಂಚಿಕೆ ತೆಲುಗು ಇದೆ. ಈ ಮಕ್ಕಳಿಗೆ ಹಿಂದಿ ಓದೋರು ಈಗಾಗಲೇ ಅವರು ನಮ್ಮ ಅಪೋಸಿಷನ್ ಅವರು ಹೇಳ್ತಾ ಇದ್ದಾರೆ, ಹಿಂದಿ ಅಂಡ್ ಇಂಗ್ಲಿಷ್, ಉರ್ದು ಆರ್ ದ ನ್ಯಾಷನಲ್ ಲ್ಯಾಂಗ್ವೇಜ್. ಈ ಮಕ್ಕಳಿಗೆ ನೀವು ಏನಾದ್ರೂ ಸಂಚಿದೆಯಾ ಅಧಿಕಾರಿ ಅವ್ರದ್ದು? ಈ ಶಾಲೆಗಳನ್ನ ಈ ಮಾಧ್ಯಮನ ತೆಗಿಬೇಕು ಅಂದ್ರೆ ಏನಾದ್ರು ಸಂಚು ಮಾಡ್ತಾ ಇದ್ದೀರಾ? ಅತ್ಯಂತ ನಾನು ತಮ್ಮ ಮೂಲಕ ಅತಿ ಮನವಿ ಮಾಡ್ಕೊಳ್ತೀನಿ, ಕಳಕಳಿ ಮಾಡ್ಕೊಳ್ತೀನಿ. ಈ ಅಧಿಕಾರಿಯವರು ಈಗ ಮಂತ್ರಿಯವರು ಹೇಳ್ತಾರೆ, ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿದೀವಿ, ಈಗ ಮಾಡ್ತೀವಿ ಅಂತ. ಯಾವಾಗ ಅದಕ್ಕೆ ಯಾವ ಮಂದಣೆ, ಎಷ್ಟು ದಿನದಲ್ಲಿ ಮಾಡ್ತೀರಾ? ಎಷ್ಟು ಶಿಕ್ಷಕರನ್ನ ತಗೋತೀರಾ? ಈಗಾಗಲೇ ಘೋಷಣೆ ಮಾಡಿರೋ ಪ್ರಕಾರ 1173 ಉರ್ದು ಮಾಧ್ಯಮದ ಶಿಕ್ಷಕರ ವೇಕೆನ್ಸಿ ಇದೆ, 800 ಮರಾಠಿ ವೇಕೆನ್ಸೀಸ್ ಇದೆ, 200 ತಮಿಳ್ ವೇಕೆನ್ಸೀಸ್ ಇದೆ. ನೀವು ಮಾಡಿರೋ ಘೋಷಣೆನೇ ಇದು, ನಿಮ್ಮ ಇಲಾಖೆಯಿಂದ ಮಾಡಿರೋ ಘೋಷಣೆನೆ. ತೆಲುಗು ಕೇವಲ 19 ವೇಕೆನ್ಸೀಸ್ ಇದೆ, ಹಿಂದಿ ವೇಕೆನ್ಸೀಸ್ ಇದೆ. ಇದನ್ನೆಲ್ಲ ಸೇರಿಸಿ ನೀವು ಮಾಡಬೇಕು ವಿನಃ ಫೈನಾನ್ಸ್ ಮೇಲೆ ನೆಪ ಹಾಕೋದಲ್ಲ. ಮಾನ್ಯ ಸಭಾಪತಿರೇ, ಇದು ರಾಜ್ಯದ ಪ್ರತಿಷ್ಠಿತ ತಾಯಿಯಂದರ ಅಳಿಲು ನಾನು ನಿಮ್ಮ ಎದುರುಗಡೆ ಹಾಕ್ತಾ ಇದ್ದೀನಿ. ಮಾನ್ಯ ಸಚಿವರೇ, ಆ ಅಧಿಕಾರಿ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಇವ್ರನ್ನೇ ಪ್ರಥಮವಾಗಿ ಶಿಕ್ಷಣ ಕೊಡಬೇಕಾಗಿರೋದು. ಇವ್ರನ್ನ ವಂಚನೆ ಮಾಡಬೇಕು ಅಂತ ನಮ್ಮ ಮಂತ್ರಿಯವರಿಗೆ ದಾರಿ ತಪ್ಪಿಸ್ತಾ ಇದಾರಲ್ಲ, ಅವ್ರ ಮೇಲೇನೂ ಕ್ರಮ ತಗೋಬೇಕು. ಇದ್ರ ಬಗ್ಗೆ ಎಷ್ಟು ದಿನದೊಳಗೆ ನೀವು ನೋಟಿಫಿಕೇಶನ್ ಮಾಡ್ತೀರಾ, ಎಷ್ಟು ಸಂಖ್ಯೆ ಮಾಡ್ತೀರಾ ಅಂತ ಕೇಳ್ಕೋಬೇಕು. ಮಾನ್ಯ ಸಭಾಪತಿಗಳೇ, ನಾನು ಈ ಭಾಷಣ ಮಾಡೋದಿಲ್ಲ, ಬರೇ ಪಾಯಿಂಟ್. ಈಗ ತಾನೇ ನಮ್ಮ ಸೋದರಿಯವರು ಬಲ್ಕೀಸ್ ಬಾಣಿಯವರು ಮತ್ತು ಅದು ಬೇರೆಯವರು ತಂದಿರತಕ್ಕಂತ ಈ ವಿಚಾರದಲ್ಲಿ ನಾನು ಸಹಮತವನ್ನು ವ್ಯಕ್ತಪಡಿಸ್ತಾ ಹೇಳ್ತಾ ಇದ್ದೀನಿ. ಭಾಷಾ ಅಲ್ಪಸಂಖ್ಯಾತರಿಗೆ ಶಾಲೆಗಳಲ್ಲಿ ನೇಮಕ ಮಾಡಬೇಕಾದ್ರೆ ಈ ಅನ್ಯಾಯವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಮರಾಠಿ ಇರ್ಬೋದು, ಹಿಂದಿ ಇರ್ಬೋದು, ಉರ್ದು ಇರ್ಬೋದು, ತೆಲುಗು ಮಾತಾಡ್ತಕ್ಕಂಥ ಇರ್ಬೋದು, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಈ ಅನ್ಯಾಯವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ.
ಕೇವಲ ಆರ್ಥಿಕ ಇಲಾಖೆಯ ವಿಚಾರಗಳನ್ನು ತೋರಿಸಿ ನಮಗೆ ಮೋಸ ಮಾಡ್ತಕ್ಕ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡಕ್ಕೆ ಆದ್ಯತೆ ಕೊಟ್ಟ ಹಾಗೆ ಭಾಷಾ ಅಲ್ಪಸಂಖ್ಯಾತರ ಗೌರವ ಕೊಟ್ಟು ಆ ಟೀಚರ್ ನೇಮಕ ಮಾಡಬೇಕಾಗ್ತದೆ. ಸುಮಾರು 800 ಟೀಚರ್ಗಳು ಮರಾಠಿ ಶಾಲೆಗಳಲ್ಲಿ ವೇಕೆನ್ಸಿ ಇರತಕ್ಕಂಥದನ್ನ ಸಚಿವರ ಗಮನಕ್ಕೆ ತರ್ತೇನೆ. ಆದಷ್ಟು ಬೇಗ ನೇಮಕ ಮಾಡಿ ಆದೇಶ ಹೊರಡಿಸಬೇಕು. ಈ ರೀತಿಯ ತಪ್ಪು ಮಾಡಿದಂತಹ ಅಧಿಕಾರಿಗಳ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಶಿವಕುಮಾರ್, ಮಾನ್ಯ ಸಭಾಪತಿಗಳೇ, ನಮ್ಮ ಸಹೋದ್ಯೋಗಿ ಬಲ್ಕೀಸ್ ಬಾನು ಅವರು ತಂದಿರೋ ವಿಚಾರದ ಬಗ್ಗೆ ನನ್ನ ಸಂಪೂರ್ಣ ಸಹಮತ ನಾನು ಮೊದಲನೇ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂದ್ರೆ ಭಾಷೆ ಎನ್ನುವುದು ಅದು ನಂಬರ್ ಮೇಲೆ ನಡೆಯೋದಿಲ್ಲ. ಇವತ್ತು ಕೆಲವು ವರ್ಷಗಳ ಹಿಂದೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಉರ್ದು ಡಿಪಾರ್ಟ್ಮೆಂಟ್ ಮುಚ್ಚಕ್ಕೆ ಹೊರಟಿದ್ರು. 6 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ. 6 ಜನ ಇರ್ತಾರೋ, 1 ಜನ ಇರ್ತಾರೋ, 10 ಜನ ಇರ್ತಾರೋ, ಆದ್ರೆ ಭಾಷೆಗೆ ಪ್ರಾಮುಖ್ಯತೆ ಕೊಟ್ಟು ಉರ್ದು ಇರ್ಬೋದು, ತೆಲುಗು ಇರ್ಬೋದು, ತಮಿಳ್ ಇರ್ಬೋದು. ಯಾಕಂದ್ರೆ ತಮಿಳ್ ಸ್ಕೂಲ್ಗಳು ಇದಾವೆ, ಬಾರ್ಡರ್ ವಿಲೇಜಸ್ KGF ಅಲ್ಲಿ ಇದೆ, ಚಾಮರಾಜನಗರದಲ್ಲಿದೆ, ಬಾರ್ಡರ್ ಅಲ್ಲಿ ಎಲ್ಲ ಕಡೆ ಇದೆ. ತೆಲುಗು ಸ್ಕೂಲ್ಸ್ ಇದಾವೆ, ಮರಾಠಿ ಸ್ಕೂಲ್ಸ್ ಇದಾವೆ. ಹಂಗಾಗಿ ನಾವು ಬಹಳ ಸಣ್ಣತನ ತೋರಿಸಬಾರ್ದು. ಕರ್ನಾಟಕ ನಾವೆಲ್ಲರನ್ನೂ ಒಪ್ಪಿದ್ದೀವಿ. ಹಂಗಾಗಿ ಇವತ್ತು ಏನು ಉರ್ದು ಸ್ಕೂಲ್ ಸೇರಿದ್ದಾವೆ. ಯಾಕಂದ್ರೆ ಮಕ್ಕಳು ಪಾಪ ಕಲಿಯೋದು ಕಷ್ಟ ಆಗುತ್ತೆ ಕನ್ನಡ. ಹಂಗಾಗಿ ಅವ್ರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಕಲ್ತ್ರೂ ಫಸ್ಟ್ ಲ್ಯಾಂಗ್ವೇಜ್ ಉರ್ದು ಕಲೀಲಿ, ಮರಾಠಿ ಕಲೀಲಿ, ತಮಿಳ್ ಕಲೀಲಿ. ಯಾಕಂದ್ರೆ ನಮ್ದು ಡೈವರ್ಸಿಫೈಡ್ ಕಂಟ್ರಿ. ಈ ಡೈವರ್ಸಿಟಿ ಇರುವಂತಹ ದೇಶದಲ್ಲಿ 100 ಭಾಷೆಗಳು, 100 ಕಲ್ಚರ್ ಇದೆ. ಎಲ್ಲಾ ಭಾಷೆಗಳನ್ನ ನಾವು ಉತ್ತಮವಾಗಿ